ಇದು ನನ್ನ ಮುಖ್ಯ ಬೆಳೆ. ಯಾವುದಿದು ಬೆಟ್ಟದಲ್ಲಿ. ಇದಕ್ಕೆ ನಾವೇನು ಕೊಟ್ಟಿದ್ದೀವಿ ನೋಡಿ, ಇಲ್ಲಿ ಬುಡದಲ್ಲಿ ಇದಕ್ಕೊಂದು ಸಾವಯವ ದ್ರವ್ಯ ಮಲ್ಚಿಂಗ್ ಮಾಡಿದ್ದೀವಿ. ಆ ಮಲ್ಚಿಂಗ್ ಬಿಟ್ಟರೆ ಎಲ್ಲಿಂದ ಬಂತು, ಎಲ್ಲಿಂದ ಸಿದ್ದಲ್ಲ. ಇಲ್ಲಿ ನಾವೇನು ಮಾಡಿದ್ವಿ, ಗಿಡ ನೆಟ್ಟಾಗಿದ್ದನ್ನು ಏಪ್ರಿಲ್ 25 ಕಟ್ಟಿದ್ದು. ಹಸಿರು ಗಿಡಕ್ಕೆ ಹಸಿರು ಬೆಳೆ. ಇಲ್ಲಿ ನಾವೇನು ಮಾಡಿದ್ವಿ ನೋಡಿ, ಡಯಂಚ, ಹುರುಳಿ, ಸೆಣಬು ಇದನ್ನು ಉತ್ತಕ್ಕೆ ಹಾಕಿದ್ವಿ. ಇದನ್ನು ಇಲ್ಲೇ ಕತ್ತರಿಸಿ ಇಲ್ಲಿ ಮುಚ್ಚಿಗೆ ಮಾಡಲಾಗಿದೆ. ಮತ್ತೆ ಚಿಗುರ್ತಾ ಇದೆ. ಒಂದು 3-4 ಸೈಕಲ್ ಇದು ಬರುತ್ತೆ. ಸೊ ಫಸ್ಟು ಇದಕ್ಕೆ ಬಯೋಮಾಸ್ ಬಂದಿರೋದು ಹಸಿರು ಬೆಳೆಯಿಂದ. ಮುಖ್ಯ ಬೆಳೆ ಹಸಿರು ಬೆಳೆ, ಮುಖ್ಯ ಬೆಳೆಗೆ ಹಸಿರು ಬೆಳೆ. ಹಸಿರು ಬೆಳೆಯ ಮುಖ್ಯ ಬೆಳೆಯ 2 ಸರಿ. ಇದು ಪೂರ್ವ, ಇದು ಪಶ್ಚಿಮ. ಪೂರ್ವಕ್ಕೆ ಸಸ್ಪೆನಿಯಾ ಗ್ರ್ಯಾಂಡಿಫ್ಲೋರಾ ಅಗಸೆ, ಪಶ್ಚಿಮಕ್ಕೆ ಮೊರಿಂಗಾ ನುಗ್ಗೆ. ಇವು ಸಂಗಾತಿ ಗಿಡ ಇವೆರಡು. ಅದು ನೋಡಿ, ಇದನ್ನು ನೋಸ್ ಲೆವೆಲ್ ಕಟ್ ಮಾಡಿ ಅಂತ ಹೇಳ್ತೀನಿ ಯಾವಾಗಲೂ. ಇಲ್ಲಿ ಕಟ್ ಮಾಡ್ಕೊಳ್ರಪ್ಪ ಅಂತ. ಇವ್ರು ಯಾರು ಕಟ್ ಮಾಡಿದ್ರೆ ನನಗಿಂತ ಎತ್ತರಕ್ಕಿದ್ರು ಅಂತ ಕಾಣುತ್ತೆ, ಅಲ್ಲಿ ಕಟ್ ಮಾಡಿದ್ದಾರೆ. ಇಟ್ ಶುಡ್ ಬಿ ಚಾಪಿಂಗ್ ಹಿಯರ್. ಅವಾಗೇನಾಗುತ್ತೆ, ಇಲ್ಲಿ ಚಾಪ್ ಇದು ವರ್ಟಿಕಲ್ಲಾಗಿ ಬೆಳೆಯಲ್ಲ. ಈ ಥರ ಬ್ರಾಂಚಸ್ ಬರೋಕ್ಕೆ ಶುರುವಾಗುತ್ತೆ. ಯಾವಾಗ ಈ ಥರ ಬ್ರಾಂಚಸ್ ಜಾಸ್ತಿ ಬರುತ್ತೋ ಇದನ್ನೆರಡು ಪಶ್ಚಿಮದ ನೆರಳು ಇಲ್ಲಿ ಇದ್ರ ಮೇಲೆ ಬೆಳೆಕ್ಕೆ ಶುರುವಾಗುತ್ತೆ. ಯಾವುದೇ ಬೆಳೆ ಸಸ್ಯಕ್ಕೆ ಮುಂಜಾನೆ ಪಾರ್ಷಿಯಲ್ ಸನ್ಲೈಟ್ ಬೇಕು, ಸೆಕೆಂಡ್ ಹಾಫ್ ಮಧ್ಯಾಹ್ನದ ನಂತರ ಸಾಕಷ್ಟು ನೆರಳು ಬೇಕು. ಅದಕ್ಕೆ ಈ ಥರ ಬ್ರಾಂಚ್ಗಳು ಜಾಸ್ತಿ ಈ ಕಡೆ ಬಿಡಬೇಕು. ಸೊ ಇದು ಅಂದರೆ ಈ ಎಲ್ಲ ಸಸ್ಯಗಳು ಅಂದರೆ ಇಲ್ಲಿ ನೋಡಿ, ಇನ್ನೊಂದು ಸಂಗಾತಿ ಗಿಡ ತೊಗರಿ, ಮರ ತೊಗರಿ. ಇದು ಬಹುವಾರ್ಷಿಕ. ಸೊ ನನ್ನ ನುಗ್ಗೆ, ತೊಗರಿ, ಅಗಸೆ ಇವು 3 ಬಹುವಾರ್ಷಿಕ ಸಾರ್ವಜನಿಕ ಸ್ಥಿರೀಕರಣ ಸಾವಯವ ಗೊಬ್ಬರದ ಹಸಿರೆಲೆ ಗೊಬ್ಬರದ ಗಿಡಗಳು. ಮತ್ತು ಹಸಿರು ಬೆಳೆಯ ಸೆಣಬು, ಡಯಂಚ, ಹುರುಳಿ. ಇದಿಷ್ಟು ನಮ್ಮ ಇಂಟರ್ವೆನ್ಷನ್ನು, ನಮ್ಮ ಹಸ್ತಕ್ಷೇಪ. ನಾವೇನು ವೈವಿಧ್ಯತೆ ತಂದಿದ್ದೀವಿ, ಒಂದು ಗಿಡದ ಸುತ್ತ ಇಷ್ಟು ವೈವಿಧ್ಯತೆ ತಂದಿದ್ದೀವಿ. ವಿ ಬ್ರಾಟ್ ಸೋ ಮಚ್ ಆಫ್ ಡೈವರ್ಸಿಟೀಸ್. ಯಾಕೆ ಇಷ್ಟು ವೈವಿಧ್ಯತೆ ಸೃಷ್ಟಿಯಾಗುತ್ತೋ ನನ್ನ ಮುಖ್ಯ ಬೆಳೆ ಸಸ್ಯ ಇದೀಗ ಬೆಟ್ಟದಲ್ಲಿ ಸಂತೋಷ ಪಡಿ. ಇದಕ್ಕೆ ಹೊರಗಡೆ ಏನು ತಂದಾಕ್ಬಿಡಿ. ನೋಡಿ, ಇಷ್ಟು ಮಲ್ಚಿಂಗ್ ಕೊಟ್ಟ ಮೇಲೆ ಇನ್ನೇನು ತರಬೇಕು. ಇನ್ನು ಮುಂದೆ 6 ತಿಂಗಳಿಗಾಗುವಷ್ಟು ಗೊಬ್ಬರ ಅಲ್ಲಿ ಆಲ್ರೆಡಿ ಸೃಷ್ಟಿಯಾಗಿದೆ. ಮತ್ತು ಇದನ್ನು ಪ್ರತಿ 35 ದಿವಸಕ್ಕೆ ಇದನ್ನು ಕತ್ತರಿಸಿ ಮುಚ್ಚಿಗೆ ಮಾಡ್ತಿರ್ತೀವಿ. ಇದನ್ನು ಚಾಪ್ ಮಾಡಿ ಡ್ರಾಪ್ ಮಾಡ್ತಿರ್ತೀವಿ. ನಿಮ್ಮ ತೋಟದಲ್ಲಿ ನಿಮಗೆ ಬೇಕಾದಂಥ ಸಾವಯವ ಅಂಶವನ್ನು ನಿಮ್ಮ ತೋಟದಲ್ಲೇ ಉತ್ಪಾದಿಸ್ಕೊಳ್ಳಿ, ಹೊರಗಡೆ ಏನು ತರಬೇಡಿ. ಎರಡನೇದು, ನಿಮ್ಮ ಬೆಳೆ ಸಸ್ಯಕ್ಕೆ ಬೇಕಾದ ಸಾವಯವ ದ್ರವ್ಯವನ್ನು ನಿಮ್ಮ ಬೆಳೆ ಸಸ್ಯದ ಸುತ್ತಲೇ ಉತ್ಪಾದಿಸಿಕೊಳ್ಳಿ. ನೋಡಿ, ಎಷ್ಟು ಜನ ನನಗೆ ಇಲ್ಲಿ ಸಾವಯವ ದ್ರವ್ಯ ಕೊಡ್ತಿದ್ದಾರೆ. ಹಸಿರು ಬೆಳೆ, ಸಂಗಾತಿ ಸಸ್ಯಗಳು. ಇಷ್ಟನ್ನು ಮಾಡಿಕೊಂಡ್ರೆ ನೀವು ಕೇವಲ 12ರಿಂದ 18 ತಿಂಗಳು. ಇದೆಲ್ಲ ನಾನು ಇಟ್ಟಿರೋದು ಏಪ್ರಿಲ್ 25, ಆಗಸ್ಟ್ 25, ಮೇ, ಜೂನ್, ಜುಲೈ, ಆಗಸ್ಟ್. ಕೇವಲ 4 ತಿಂಗಳಿನಲ್ಲಿ ಈ ಭಾಗದಲ್ಲಿ ಇಷ್ಟು ವೈವಿಧ್ಯತೆ ಸೃಷ್ಟಿಯಾಗಿದೆ, ಇಷ್ಟು ಬಯೋಮಾಸ್ ಕ್ರಿಯೇಟ್ ಆಗಿದೆ. ಏನು ವರ್ಷಗಟ್ಟಲೆ ನೀವು ಮಾಡಬೇಕಾಗಿಲ್ಲ. ಕರೆಕ್ಟಾಗಿ ಯೋಜನೆ ಮಾಡ್ಕೊಂಡು ಮಾಡಿ 4ರಿಂದ 6 ತಿಂಗಳು ಯು ಕ್ಯಾನ್ ಮೇಕ್ ಎ ಡಿಫ್ರೆನ್ಸ್. ಆ ವ್ಯತ್ಯಾಸ ತರಬಹುದು. ಅದಕ್ಕೆ ಕಾರಣ ಸ್ಪ್ರಿಂಕ್ಲರ್ ಆಧಾರಿತ ಸೂಕ್ಷ್ಮ ನೀರಾವರಿ ವ್ಯವಸ್ಥೆ. ಸೊ ಅದನ್ನು ಯಾವಾಗಲೂ ಹೇಳ್ತಿರ್ತೀವಿ, ಹನಿ ನೀರಾವರಿ ನಮಗಲ್ಲ, ಅದು ರಾಸಾಯನಿಕ ಕೃಷಿ ಏಕ ಬೆಳೆ ಪದ್ಧತಿಯವರಿಗೆ. ನೀವು ಇಷ್ಟೆಲ್ಲ ವೈವಿಧ್ಯತೆ ಸೃಷ್ಟಿ ಮಾಡಬೇಕು ಅಂತಂದರೆ ನೀವು ಆ ರೀತಿ ಸೂಕ್ಷ್ಮ ನೀರಾವರಿ ವ್ಯವಸ್ಥೆ ಮಾಡಿಕೊಳ್ಳಬೇಕು. ಸ್ಪ್ರಿಂಕ್ಲರ್ ಆಧಾರಿತ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಅದೆಷ್ಟು ಹಾರ್ತಾ ಇದೆ ಇದೆಲ್ಲ ಗಮನಿಸ್ಬೋದು. ನೋಡಿ, ತೊಗರಿ ಎಷ್ಟು ಚೆನ್ನಾಗಿ ಸುಮಾರು ತೊಗರಿ ಗಿಡ ಕಾಂಡಕ್ಕೆ ಬರುತ್ತೆ. ಮುಖ್ಯ ಬೆಳೆದೇ ಕಾಣ್ಕೊಂಡಿದ್ದೀವಿ. ಆಮೇಲೆ ನಮ್ಮ ಅರ್ಶಿಣದ ಬೆಡ್ಡು, ಅರ್ಶಿಣಕ್ಕೂ ನೀವು ಹೇಳ್ತೀರಲ್ಲ, ಬರೀ ಹೆಸರೇನು ಬಹುವಾರ್ಷಿಕ ತೋಟಗಾರಿಕಾ ಬೆಳೆಗಳಿಗೆ ಮಾತ್ರ ಈ ಹಸಿರು ಬೆಳೆ ಸಂಗಾತಿ ಗಿಡನ ಅಲ್ಪಾವಧಿ ಬೆಳೆಗಳಿಗೆ ಅಥವಾ ಸೀಸನಲ್ ಕ್ರಾಪ್ಸ್ ಅಂತೀವಲ್ಲ, ಹಂಗಾಮು ಆಧಾರಿತ ಬೆಳೆಗಳಿಗೆ ನಾವು ಅಲ್ಲೇ ಬೆಳಿಬೋದೆ, ಸಂಗಾತಿ ಗಿಡ ಕೊಡೋದು ಹೇಗೆ, ಆ ಯೋಚನೆ ಬರಗಿಲಾಗಿದೆ. ನೋಡಿ, ಅದೊಂದು ರೈಸ್ಡ್ ಬೆಡ್ ಮಾಡಿ, ಏರುಮಡಿಯ ಎರಡೂ ಭಾಗದಲ್ಲಿ ಅರಿಶಿಣವನ್ನು ನೆಟ್ಟು ಮಧ್ಯಭಾಗದಲ್ಲಿ ಒಂದು ಸಾಲು ಸೆಣಬು ಡಯಂಚ ಆಗಿದೆ. ಆ ಸೆಣಬು ಡಯಂಚನ ನೆಲದಿಂದ ಒಂದು 6ರಿಂದ 8 ಇಂಚ್ ಎತ್ತರಕ್ಕೆ ಕತ್ತರಿಸಿದ್ದೀವಿ. ಕತ್ತರಿಸ್ಬಿಟ್ಟು ಅಲ್ಲೇ ಮುಚ್ಚಿಗೆ ಮಾಡಿದ್ದೀವಿ. ಹಾಗಾಗಿ ಅಲ್ಲಿಗೆ ಬೇಕು ಆ ಅರಿಶಿಣ ಎನ್ನುವ ಒಂದು ಸೀಸನಲ್ ಕ್ರಾಪ್ಗೆ ಅಲ್ಲೇ ಬಯೋಮಾಸ್ ದ್ರವ್ಯ ಅಲ್ಲೇ ಸೃಷ್ಟಿಯಾಗ್ತಾ ಇದೆ. ಈ ಥರ ನೀವು ರೈಸ್ಡ್ ಬೆಡ್ ಮಾಡ್ಕೊಂಡ್ರೆ ನೋಡಿ, ರೈಸ್ಡ್ ಬೆಡ್ ಇದೆಯಲ್ಲ, ಇದನ್ನು ನಾವು ಇನ್ನೂ ಒಂದು ಬೆಳೆಗೆ ಇಟ್ಕೋಬೋದು. ಇದು ಹಾಳು ಮಾಡಬಾರ್ದು. ಅಷ್ಟು ಇದೇನು 10 ತಿಂಗಳ ಬೆಳೆ. ನಾವು ಇದನ್ನು ಮೇನಲ್ಲಿ ಹಾಕಿರೋದು ಮೇಘಾಲಯದಿಂದ ಬಂದಂಥ ಲಾಂಗ್ ಟರ್ಮರಿಕ್ ಅಂತಿದ್ರೆ ಹೆಸರು. ಇದರದ್ದು ಕುರ್ಕುಮಿನ್ ವ್ಯಾಲ್ಯೂ 12.0 ಇರುತ್ತೆ ಅಂತ ಹೇಳ್ತಾರೆ. ಇಷ್ಟು ಉತ್ಕೃಷ್ಟವಾದ ಔಷಧೀಯ ಗುಣಗಳಿರ್ತಕ್ಕಂಥ ಮೇಘಾಲಯದಿಂದ ಬಂದಂಥ ಅರಿಶಿಣ ಇಲ್ಲಿ ಬೆಳೆದಿದೆ. ಇದನ್ನು ನಾವು ಹಾರ್ವೆಸ್ಟ್ ಮಾಡಿದ್ಮೇಲೆ ಡಿಸೆಂಬರ್, ಜನವರಿ, ಫೆಬ್ರವರಿ ಹಾರ್ವೆಸ್ಟ್ ಮಾಡಿದ್ಮೇಲೆ ಈ ಬೆಡ್ ಹಂಗೆ ಇರುತ್ತೆ. ಇದ್ರ ಮೇಲೆ ಅವರು ಇನ್ನೊಂದು ಯಾವುದಾದ್ರು ರೀತಿ ರೂಟ್ ವೆಜಿಟೇಬಲ್ಸ್ ನೆಕ್ಸ್ಟ್ ಮತ್ತೆ ಇದಕ್ಕೆ ಶುಂಠಿ ಹಾಕೋಬೋದು. ಶುಂಠಿಯಿಂದಲೂ 3-4 ಶುಂಠಿಗಳಿದೆ, ಅದನ್ನೆಲ್ಲ ಹಾಕ್ಬೋದು. ಅಥವಾ ಅರಿಶಿಣನೇ ಬೇರೆ ಅರಿಶಿಣ ಹಾಕ್ಬೋದು. ಅಥವಾ ಗೆಡ್ಡೆ ತರಕಾರಿಗಳನ್ನು ಬೆಳಿಬೋದು. ನೋಡಿ, ಒಂದು ಸತಿ ಈ ಥರ ಬೆಡ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ 3-4 ಸೈಕಲ್ ಯೂಸ್ ಮಾಡಿ. 8 ತಿಂಗಳು ಬೆಳೆ, 10 ತಿಂಗಳು ಬೆಳೆ, 3 ತಿಂಗಳು ಬೆಳೆ. ಮೂಲಂಗಿ ಹಾಕಿ ಸೊನ್ನೆ ಅದೇ ಬಿಟ್ಟದೆ 35 ದಿವಸಕ್ಕೆ. ಅಂದರೆ ಹಸಿವಿದ್ದರೆ
ಹಸಿವಿದ್ದರೆ ಏನು ಬೇಕಾದ್ರೂ ಬೆಳೆ ಅಲ್ವಾ. ಹಾಗಾಗಿ ಈ ಪದ್ಧತಿ ಏನಿದೆ, ಯಾಕೆ ನಾವು ತ್ರಿವಿಧ ಶೂನ್ಯ ನೈಸರ್ಗಿಕ ಕೃಷಿನಲ್ಲಿ ಉಳುಮೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀವಲ್ಲ, ಇದೆ. ಈ ರೀತಿ ಏರು ಮಡಿಗಳನ್ನು ಮಾಡ್ಕೊಂಡ್ರೆ ಉಳುಮೆ ಏನು ಬೇಕಾದ್ರೂ ಬೆಳ್ಕೊಳ್ಳಿ. ಬೆಡ್ಗಳಲ್ಲಿ 3-4 ವರ್ಷ ಶಾಶ್ವತವಾಗಿರ್ತವೆ. ಇದೆಲ್ಲ ಬಂದು ನೆರಳಾಗಿ ಇದೊಂದು ಕಾಡು ಸೃಷ್ಟಿ ಆಗಲಿಕ್ಕೆ 18ರಿಂದ 24 ತಿಂಗಳು ಬೇಕು. ಅಲ್ಲಿ ತನಕ ಬಿಸಿಲು ಬೀಳ್ತಾ ಇದೆಯಲ್ಲ, ನಮ್ಮ ಸೂಕ್ಷ್ಮ ನೀರಾವರಿಯಿಂದ ತೇವಾಂಶ ಬರ್ತಾ ಇದೆಯಲ್ಲ, ಬೆಳೀರಿ ಏನು ಬೇಕಾದ್ರೂ. ಹಾಗಾಗಿ ನೀವು ತೋಟಗಾರಿಕಾ ಬೆಳೆಗಳಿಗೆ ಹೋದಾಗ ಆಹಾರ ಬೆಳೆಗಳನ್ನು ಬೆಳೆಯೋಕ್ಕಾಗಲ್ಲ ಅನ್ನೋದು ಒಂದು ಎಕ್ಸ್ಕ್ಯೂಸ್ ಅಷ್ಟೇ. ಬಟ್ ಇದನ್ನೆಲ್ಲ ಮಾಡ್ತಾ ಬಂದರೆ ಬೆಳಿಬೋದು. ಇದಿಷ್ಟು ಮಾಹಿತಿನ ನಾವಿವತ್ತು ಬೆಂಗಳೂರು ದಕ್ಷಿಣ ತಾಲೂಕು ಉತ್ತರಹಳ್ಳಿ ಹೋಬಳಿ ಸೋಮನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ನಮ್ಮ ವಾದಿರಳ್ಳಿ ಮಂಜುನಾಥ್ ಅವ್ರ ತೋಟದಲ್ಲಿ ನೋಡಿದ್ದೀವಿ. ಇನ್ನೂ ಸಾಕಷ್ಟು ಕೃಷಿಗಳಿದೆ, ಬನ್ನಿ ನೋಡ್ತಾ ಹೋಗೋದು.